ಬೇಸಿಕ್ಲಿ ನಾನು ಇನ್ಸ್ಟಾ 360 ಏನಕ್ಕೆ ಚೂಸ್ ಮಾಡಿದೆ, ಇದರಿಂದ ಯೂಸಸ್ ಏನೇನಿದೆ, ಸೊ ಒಂದು 2-3 ಪಾಯಿಂಟರ್ಸ್ ಇದೆ ನನಗೆ ಮಾತಾಡೋಕ್ಕೆ ಇದ್ರ ಮೇಲೆ. ಸೊ ಒಂದನೇದು ಐ ಆಮ್ ಅ ಸೋಲೋ ಕ್ರಿಯೇಟರ್, ಎಂಡ್ಲೆಸ್ ಆ್ಯಂಗಲ್ಸ್. ಸೆಕೆಂಡ್ ಇಸ್ ಎಂಡ್ಲೆಸ್ ಆ್ಯಂಗಲ್ಸ್. ಸೊ ಇದು ಇವಾಗ 360 ಡಿಗ್ರಿ ಕಂಪ್ಲೀಟ್ ಆಗ್ತಾನೆ ಇರುತ್ತೆ, ಅಂದರೆ ರೆಕಾರ್ಡ್ ಆಗ್ತಾನೆ ಇರುತ್ತೆ. ಇಟ್ಸ್ ಅ ವೆರಿ ವೆರಿ ಹ್ಯಾಂಡಿ ಇನ್ ಟರ್ಮ್ಸ್ ಆಫ್ ಡ್ರೋನ್ ಶಾಟ್ಸ್. ಅಂದರೆ ಡಿಫ್ರೆಂಟ್ ಯಾವ ಥರ ಹೇಳ್ಬೇಕು ನಿಮಗೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಶಾರ್ಟ್ಸ್ ತೆಗಿಬೋದು ನಾನು. ಸೊ ಒಂದು ಇವಾಗ 3 ಮೀಟರ್ ಎಕ್ಸ್ಟೆಂಡರ್ ಬರುತ್ತೆ, ಅದನ್ನ ಇಟ್ಕೊಂಡು ಒಂಥರ ಡ್ರೋನ್ ಶಾರ್ಟ್ಸ್ ತೆಗಿಬೋದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ ನಿಮಗೆ ಹಾಗೆ ಆಗಿರುತ್ತೆ, ಇಲ್ಲಿ ಮುಂದೆ ಕಾಣ್ತಾನೂ ಇದೆ ನಿಮಗೆ. ಸೊ ವಿಚ್ ಈಸ್ ಮೈ ಇನ್ಸ್ಟಾ 360 X3. ಸೊ ಇವಾಗ ರೀಸೆಂಟಾಗಿ ಇನ್ಸ್ಟಾ X3ನ ಬೈ ಮಾಡಿದೆ ನಾನು. ಸೊ ಮೇನ್ ಏನಕ್ಕೆ ಬೈ ಮಾಡಿದೆ, ವಾಟ್ ಈಸ್ ದ ಮೇನ್ ರೀಸನ್ಸ್ ಬಿಹೈಂಡ್ ಬೈಯಿಂಗ್ ದಿಸ್, ಇದರಿಂದ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ಫಸ್ಟು ಒಂದಿಷ್ಟು ಫುಟೇಜ್ನ ಇನ್ಸ್ಟಾ 360ಇಂದ ಬನ್ನಿ ಎಂಜಾಯ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸ್ಟಾರ್ಟೆಡ್ ರೆಕಾರ್ಡಿಂಗ್. ಸೊ ಫಸ್ಟು ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕಿಸ್ಬಿಡ್ತೀನಿ ಗಾಡಿಗೆ. ಓಕೆ, ಪೆಟ್ರೋಲ್ ಹಾಕಿಸ್ಬಿಟ್ಟು ಆಮೇಲೆ ಮಾತಾಡೋಣ. ಇಲ್ಲೇ ಪೆಟ್ರೋಲ್ ಬಂಕ್ ಸಿಕ್ಬಿಡ್ತು ಬೇರೆ ನಮಗೆ. ಬೈ 210. ಹಾಂ, 210. ಹಾಂ, ಪ್ರತಿಯೊಬ್ಬರಿಗೆ 0 ತೋರಿಸಿ ಹಾಕ. ಕೆಲವೊಬ್ರು ಇರ್ತಾರೆ, ಎಲ್ಲರೂ ಹಂಗೆ ಇರಲ್ಲ. ಅದು ಪ್ರತಿಯೊಬ್ಬರಿಗೆ ನೀವು ತೋರಿಸ್ಬೇಕ 0 ಆಯ್ತು ತೋರ್ಸಿ ಹಾಕೋದು ನಮ್ದು ಇದನ್ನ ಬಿಡ್ರಿ. ಆಮೇಲೆ ಕಿರಿಕಿರಿನೇ ಇರಂಗೆ ತೋರ್ಸಿ ಹಾಕ್ಬಿಟ್ರಿ. ಆಗೈತೆ. ಆಗೈತು, ಚೆಕ್ ಮಾಡು. 210 ಆಯ್ತಾ? ಆಗೈತೆ ನೋಡಿ, 210. ಅದು ಮಷೀನ್ ಸ್ಟಾರ್ಟ್ ಆಗೋಲ್ಲ. ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಇವರು. ಪಾಪ ಕೋಆರ್ಡಿನೇಷನ್ ಕರೆಕ್ಟಾಗಿಲ್ಲ ಇನ್ನು. ಬೇರೆ ಕಡೆ ಇಟ್ಕೊಡ್ರಿ, ಅದು ಒಳಗೆ ಓದತೈತಿ. ಅಲ್ಲಿ ಒಳಗೆ ಮೊದರ್ತೈತ್ರಿ, ಇನ್ನೊಂದು ಮೊದರಲ್ಲ. ಸಿಮ್ ಪ್ರಾಬ್ಲಮ್ ಇರ್ಬೇಕಿದೆ. ಆಗೈತಲ್ಲ? ಓಕೆ. ಹಾಂ, ಪಾಪ ಹೊಸದಾಗಿ ಸ್ಟಾರ್ಟ್ ಆಗಿದೆ ಪೆಟ್ರೋಲ್ ಬಂಕು. ಸೊ ಅವ್ರಿಗಿನ್ನೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅದು ಮಾಡೋದು. ಸೊ ಎನಿವೆ, ದಿಸ್ ಈಸ್ ದ ವ್ಯೂ. ಬೇಸಿಕ್ಲಿ ನಾನು ಇನ್ಸ್ಟಾ 360 ಏನಕ್ಕೆ ಚೂಸ್ ಮಾಡಿದೆ, ಇದರಿಂದ ಯೂಸಸ್ ಏನೇನಿದೆ, ಸೊ ಒಂದು 2-3 ಪಾಯಿಂಟರ್ಸ್ ಇದೆ ನನಗೆ ಮಾತಾಡೋಕ್ಕೆ ಇದ್ರ ಮೇಲೆ. ಸೊ ನಾನು ಅದೇ ಸೇಮ್ ಪಾಯಿಂಟರ್ಸ್ ಮೇಲೆ ನಾನು ನಿಮಗೆ ಹೇಳ್ತೀನಿ ಬೇಸಿಕ್ಲಿ. ಸೊ ಏನಕ್ಕೆ ಚೂಸ್ ಮಾಡಿದೆ ಏನು ಅಂತ. ಸೊ ಒಂದನೇದು ಐ ಆಮ್ ಅ ಸೋಲೋ ಕ್ರಿಯೇಟರ್. ಸೊ ಸೋಲೋ ಕ್ರಿಯೇಟರ್ಸ್ಗೆ ಬೇಸಿಕ್ಲಿ ಒಬ್ಬನೇ ಅಲ್ಲ, ಸೊ ಇನ್ನೊಂದು ಕ್ಯಾಮ್ರಾ ರೆಡಿ ಹಾಕಿಲ್ಲ, ಏನೂ ಆಗಲ್ಲ. ಸೊ ಹೀಗಾಗಿ ಇದನ್ನು ನಾನು ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇವಾಗ ಇನ್ನೊಂದು ಎಕ್ಸ್ಟೆಂಡೆಡ್ ಬರುತ್ತೆ ಸೆಲ್ಫಿ ಸ್ಟಿಕ್ಕು, ಅದನ್ನು ಮಾಡಿಬಿಟ್ಟು ನಾನು ಮುಂದೆ ಮಾಡಿದ್ರೆ ಅಂದರೆ ನನ್ನ ಫ್ರಂಟ್ ಶಾಟ್ ಕೂಡ ನಾನು ತೆಗಿಬೋದು. ಅದನ್ನು ನೆಕ್ಸ್ಟು ಯಾವಾಗಾದ್ರೂ ಬೇರೆ, ಇವತ್ತು ನಾನು ತಂದಿಲ್ಲ ಅದನ್ನು, ಸೊ ಬೇರೆ ಯಾವಾಗಾದರೂ ತೋರಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಅದನ್ನು. ಅಂದರೆ ಅದನ್ನು ಸಪ್ರೇಟ್ ವೀಡಿಯೋ ಮಾಡಿಬಿಡ್ತೀನಿ, ಇನ್ಸ್ಟಾ 360ನ ಯಾವ್ಯಾವ ಥರ ಮೌಂಟ್ ಮಾಡಿ ಯಾವ್ಯಾವ ಥರ ಶಾರ್ಟ್ಸ್ ತೆಗಿಬೋದು ಅಂಥೇಳಿ. ಓಕೆ, ಸೊ ಇದು ದಟ್ ಇಸ್ ದ ಮೇನ್ ರೀಸನ್. ಯಾಕಂದರೆ ಈ ಥರ ಇಟ್ಕೊಂಡ್ರೆ ನಾನು ಈ ಥರ ತೋರಿಸ್ಬೋದು. ಅದಾದಮೇಲೆ ನನ್ನ ಓನ್ ಶೂಟ್ ಮಾಡೋಕ್ಕೆ ನಾನು ಅದ್ರ ಮೇಲ್ಗಡೆ ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇರಲ್ಲ. 360 ಡಿಗ್ರಿ
ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ಪ್ರಾಬ್ಲಮ್ಮೇ ಇರೋಲ್ಲ ನಮಗೆ, ಆರಾಮಾಗಿ ನಾವು ನನ್ನ ಪಾಟಿಗೆ ನಾನು ಇದು ಮಾಡ್ತಿರ್ಬೋದು. ಅದಾದಮೇಲೆ ಸೆಲ್ಫಿ ಸ್ಟಿಕ್ಕಲ್ಲಿ ಮಾಡಿಕೊಂಡು ನಾನು ಮುಂದೆ ಹೋಗ್ತಿರ್ಬೇಕಾದ್ರೆ ಆರಾಮ್ಸೆ ಒಬ್ಬನೇ ಶೂಟ್ ಮಾಡ್ಕೋಬೋದು, ನಾನು ಮಾತಾಡ್ಬೋದು. ಸೊ ಎಂಟೈರ್ ಹೌದು ನಾನು ಇದೇ ಆ್ಯಂಗಲ್ ಫೋಕಸ್ ಮಾಡಬೇಕು, ಇದೇ ಆ್ಯಂಗಲ್ ಫೋಕಸ್ ಮಾಡಬೇಕಂತ ಏನಿಲ್ಲ. ಸೊ ದಟ್ ಈಸ್ ಅನದರ್ ರೀಸನ್. ಸೊ ಆರಾಮ್ಸೆ ನಾನು ಸೋಲೋ ಕ್ರಿಯೇಟರ್ ಇದ್ದಾಗ ಸೋಲೋ ಕ್ರಿಯೇಟರ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಆರಾಮ್ಸೆ ಇನ್ನೊಬ್ರು ನಮಗೆ, ಯಾಕೆಂದರೆ ಮೇನ್ ಇನ್ನೊಬ್ರು ಇರಲ್ಲ ನಮ್ಮ ಸೋಲೋ ಕ್ರಿಯೇಟರ್ಸ್ ಹತ್ರ ವೀಡಿಯೋ ಮಾಡೋಕ್ಕೆ. ದರ್ ಇಸ್ ನೋ ವಿಡಿಯೋಗ್ರಾಫರ್ ಎಕ್ಸ್ಟ್ರಾ. ಸೊ ಹೀಗಾಗಿ ದಿಸ್ ಕಮ್ಸ್ ಇನ್ ವೆರಿ ವೆರಿ ಹ್ಯಾಂಡಿ. ದಟ್ ಈಸ್ ಅ ಮೇನ್ ರೀಸನ್. ಅದಾದಮೇಲೆ ದೆನ್ ನೆಕ್ಸ್ಟು ಎಂಡ್ಲೆಸ್ ಆ್ಯಂಗಲ್ಸ್. ಸೆಕೆಂಡ್ ಇಸ್ ಎಂಡ್ಲೆಸ್ ಆ್ಯಂಗಲ್ಸ್. ಸೊ ಇದಿವಾಗ 360 ಡಿಗ್ರಿ ಕಂಪ್ಲೀಟ್ ಆಗ್ತಾನೆ ಇರುತ್ತೆ, ಅಂದರೆ ರೆಕಾರ್ಡ್ ಆಗ್ತಾನೆ ಇರುತ್ತೆ. ಸೊ ರೆಕಾರ್ಡ್ ಆದಾಗ ಇವಾಗ ಫಾರ್ ಎಕ್ಸಾಂಪಲ್ ನಾನು ಮುಂದೆ ಒಂದು ಲಾರಿ ಹೋಗ್ತಾ ಇದೆ. ಸೊ ಈ ಲಾರಿನ ನಾನು ಇವಾಗ ಗೋಪ್ರೋ ಅಲ್ಲಿ ಕಾಣಿಸ್ತಾ ಇದೆ. ಸೊ ಗೋಪ್ರೋ ಅಲ್ಲಿ ಇವಾಗ ನಾನು ಇದನ್ನು ಕ್ರಾಸ್ ಮಾಡಿದೆ ಅಂತಂದರೆ, ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ಇವಾಗ. ಸೊ ಇದನ್ನು ನಾನು ಓವರ್ಟೇಕ್ ಮಾಡಿದೆ. ಇವಾಗ ನಾನು ಐ ಕಾಂಟ್ ಇದೇ ಥರ ತೋರ್ಸೋಕ್ಕಾಗಲ್ಲ. ಸೊ ಇವಾಗ ನನ್ನ ಫ್ರೆಂಡಿಂದ ಬಂದ್ಬಿಟ್ಟು ಅದ್ರ ಹಿಂದೆ ಹೋಗಿ ಆ ಆ್ಯಂಗಲ್ ಕೂಡ ತೋರಿಸ್ಬೋದು ಜಾಸ್ತಿ. ಆಮೇಲೆ ಸೈಡ್ಗೆ ಏನೋ ಆಗ್ತಾ ಇರುತ್ತೆ, ಸೈಡ್ ವ್ಯೂ ಚೆನ್ನಾಗಿರುತ್ತೆ. ಇವಾಗ ನೋಡಿ ಸಾಕಾಗಿದೆ ವ್ಯೂಸು. ಈ ವ್ಯೂನ ನಾನು ಇದರಲ್ಲಿ Insta360 ತೋರಿಸ್ಬೋದು. ಬಟ್ ನನ್ನ ಗೋಪ್ರೋ ಅಲ್ಲಿ ಈ ಥರ ಜಾಸ್ತಿ ಮಾಡೋಕ್ಕಾಗಲ್ಲ, ಬಿಕಾಸ್ ಸೇಫ್ಟಿ ಇಶ್ಯೂಸ್ ಬರುತ್ತೆ. ಸೊ ಮುಂದೆ ಏನಾಗೋದೋ ಗೊತ್ತಾಗಲ್ಲ. ನಮ್ಮದು ರೋಡ್ ಮೇಲಿಂದ ನಮ್ಮ ಅಟೆನ್ಷನ್ ಹೋಗ್ಬಿಡುತ್ತೆ. ದಿಸ್ ಇಸ್ ದ ಸೆಕೆಂಡ್ ರೀಸನ್. ಸೊ ಮೂರನೇ ರೀಸನ್ ಬಂದು ಯಾವ ಥರ ಹೇಳ್ಬೇಕಂತಂದ್ರೆ ನನಗೆ ಅದಕ್ಕೆ ಟೈಟಲ್ ಕೂಡ ಗೊತ್ತಾಗ್ತಿಲ್ಲ. ಬಟ್ ಇಟ್ಸ್ ಅ ವೆರಿ ವೆರಿ ಹ್ಯಾಂಡಿ ಇನ್ ಟರ್ಮ್ಸ್ ಆಫ್ ಡ್ರೋನ್ ಶಾಟ್ಸ್. ಅಂದರೆ ಡಿಫ್ರೆಂಟ್, ಯಾವ ಥರ ಹೇಳ್ಬೇಕು ನಿಮಗೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಶಾರ್ಟ್ಸ್ ತೆಗಿಬೋದು ನಾನು. ಸೊ ಒಂದು ಇವಾಗ 3 ಮೀಟರ್ ಎಕ್ಸ್ಟೆಂಡರ್ ಬರುತ್ತೆ, ಅದನ್ನ ಇಟ್ಕೊಂಡು ಒಂಥರ ಡ್ರೋನ್ ಶಾರ್ಟ್ಸ್ ತೆಗಿಬೋದು. ಆ್ಯಂಡ್ ನಾನು ಇಫ್ ಐ ಪುಟ್ ಇಟ್ ಇನ್ ದ ಬ್ಯಾಕ್ ಅಲ್ಲ, ಸೊ ಬ್ಯಾಕ್ ಮಾಡ್ಕೊಂಡು ನಾನು ಹೋಗ್ತಿದ್ರೆ ಸೊ ಡ್ರೋನನ್ನು ಫಾಲೋ ಮಾಡ್ತಿರೋ ಥರ ಶೂಟ್ಸ್ ತೆಗಿಬೋದು. ಸೊ ಪಾಸಿಬಿಲಿಟೀಸ್ ಇಸ್ ಲೈಕ್ ಎಂಡ್ಲೆಸ್ ಇದೆ Insta360 ಸೊ ದೀಸ್ ಆರ್ ದ ಮೇನ್ ರೀಸನ್ಸ್. ಸೊ ನಾನು ನೆಕ್ಸ್ಟು ಇವಾಗ ಕಂಟೆಂಟ್ ಇವಾಗ ನೆಕ್ಸ್ಟ್ ಲೆವೆಲ್ ಹೋಗೋದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಎಡಿಟ್ ಮಾಡೋದು ಕೂಡ ಫೋನಲ್ಲಿ ಎಡಿಟ್ ಮಾಡಬೇಕು ಫಸ್ಟ್ ಲೆವೆಲಲ್ಲಿ. ಸೊ ಅದಾದಮೇಲೆ ದೆನ್ ನೆಕ್ಸ್ಟ್ ನಮ್ಮ ಮೇನ್ ವೀಡಿಯೋ ಗೋಪ್ರೋ ವೀಡಿಯೋಗೆ ಇದನ್ನು ಹಾಕೋಬೇಕು. ಸೊ ಫಸ್ಟ್ ನಾವು ಮೊಬೈಲಲ್ಲಿ ಎಡಿಟ್ ಮಾಡೋದ್ರಿಂದ ನಮಗೆ ರೀಲ್ಸ್ ಕೂಡ ಬೇಗ ಸಿಗುತ್ತೆ. ಇವಾಗ ಏನಾಗ್ತದೆ, ಸಿಸ್ಟಮಲ್ಲಿ ಎಡಿಟ್ ಮಾಡಿ ದೆನ್ ಅದನ್ನು ವಾಪಸ್ಸು 9:16 ಕನ್ವರ್ಟ್ ಮಾಡಿ ಇಟ್ಸ್ ಅ ಹೆಡ್ಏಕ್. ಸೊ ಅದಕ್ಕೋಸ್ಕರ ನಾನು ತುಂಬ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಬಟ್ ಇವಾಗ ಡೈರೆಕ್ಟ್ ಫೋನಲ್ಲೇ ಎಡಿಟ್ ಆಗೋದ್ರಿಂದ Insta360 ಎಲ್ಲ ಫೋಟೇಜಸ್ಸು ನಮಗೆ ಇದರಲ್ಲಿ ಸಿಕ್ಬಿಡುತ್ತೆ. ಸೊ ದಿಸ್ ಇಸ್ ಆರಾಮ್ಸಾಗಿ ಬೇಗ ಅಪ್ಲೋಡ್ ಮಾಡ್ಬೋದು. ಇನ್ಮೇಲೆ ಕಂಟೆಂಟು ಸಾಕಾಗಿರುತ್ತೆ ಗುರು. ಆ್ಯಂಡ್ ಅದಾದಮೇಲೆ ನಾನು ಅದೇ ಹೇಳ್ತಾ ಇದ್ದೆ, ಎಂಡ್ಲೆಸ್ ಆ್ಯಂಗಲ್ಸ್ ಅಂತ. ಇವಾಗ ನನ್ನ ಹಿಂದೆ ಏನು ನಡೀತಾ ಇದೆ ನನಗೆ ಗೊತ್ತಾಗಲ್ಲ. ಬಟ್ ಇದಾತಂತಂದರೆ ಸೊ ಸೈಡಲ್ಲಿ ಪಕ್ಕದಲ್ಲಿ ಸೊ ನಾನು 360 ಡಿಗ್ರಿ ಕೀ ಫ್ರೇಮಲ್ಲಿ ಇಟ್ಕೊಂಡು ನಾನು ಎಡಿಟಿಂಗಲ್ಲಿ ಯಾವ ಫ್ರೇಮ್ ಬೇಕಾದ್ರೆ ತೋರಿಸ್ಬೋದು. ಇವಾಗ ಇಲ್ಲಿ ಈ ಆ್ಯಂಗಲ್ ಈ ವ್ಯೂ ಚೆನ್ನಾಗಿದೆ ಅಂತ ಅಂದ್ಕೊಳ್ಳಿ. ಸೊ ನಾನು ತುಂಬ ಜಾಸ್ತಿ ಹೊತ್ತಿದೆ ಈ ಥರ ಗೋಪ್ರೋನ ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ಬಟ್ ವೆರಾಸ್ Insta360 ಯಾವ ಥರ ಬೇಕಾದ್ರೆ ಆ್ಯಂಗಲ್ನ ನಾವು ಪೋಸ್ಟ್ ಎಡಿಟಲ್ಲಿ ಮಾಡ್ಕೋಬೋದು. ಸೊ ದೀಸ್ ಆರ್ ದ ಮೇನ್ 3 ರೀಸನ್ಸ್ ಫಾರ್ ವಿಚ್ ಐ ಬಾಟ್ ಇಟ್. ಆ್ಯಂಡ್ ಇದು ಯಾವ ಥರ ನನಗೆ ಗೋಪ್ರೋಗೆ ಬೆಟ್ರ್ ಇದೆಯಾ, ಯಾವ ಥರ ಇದೆ ಅಂತ ಒಂದು ಸ್ವಲ್ಪ ದಿವಸ ಆದಮೇಲೆ ಗೊತ್ತಾಗುತ್ತೆ. ಬಟ್ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ದಿಸ್ ಇಸ್ ಮಚ್ ಬೆಟರ್ ದೆನ್ ಗೋಪ್ರೋ. ಅಂದರೆ ಅದು ಸೆಕೆಂಡ್ರಿ ಕ್ಯಾಮ್ರಾ. ಫ್ರಂಟ್ ನನಗೆ ಇಲ್ಲಿ ಮೌಂಟ್ ಮಾಡೋಕ್ಕೆ ಐ ಡೋಂಟ್ ಫೀಲ್ ದ್ಯಾಟ್ ಈಸ್ ಮಚ್, ಯಾಕಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅರ್ಧಕ್ಕರ್ಧ ಅದರದ್ದು ಯೂಸೇಜ್ ಏನಿದೆ. 360 ಸೆಕೆಂಡ್ರಿ ಕ್ಯಾಮ್ರಾ. ನನಗೆ 2 ಆಪ್ಷನ್ ಇತ್ತು. ಒಂದು ಇಫ್ ಐ ಗೋಪ್ರೋ ಬೈ ಮಾಡೋದು, ಇನ್ನೊಂದು ಸೊ ಇಲ್ಲಾಂದರೆ Insta360. ಆಲ್ಮೋಸ್ಟ್ ಎರಡೂ ಸೇಮ್ ಪ್ರೈಸಿಂಗಲ್ಲೇ ಬರ್ತಾಯಿದ್ದು, ವಿಚ್ ಇಸ್ ಕಾಸ್ಟ್ ಮೀ ಆಫ್ಟರ್ ಆಫರ್ ಏನೋ ಬಂದು 28,000 ನನಗೆ ಕಾಸ್ಟ್ ಆಯ್ತಿದ್ದು. ಸೊ ಇವನ್ ಹೊಸ ಗೋಪ್ರೋ ತೊಗೊಂಡಿದ್ರು ಕೂಡ ಅಷ್ಟೇ ಆಗೋದು. ಬಟ್ ಗೋಪ್ರೋ ಏನಂದರೆ ಇಲ್ಲಿ ಮೌಂಟ್ ಮಾಡಿದ್ರೆ ಬರೀ ಇಷ್ಟೇ, ಅದರದ್ದು 130 ಡಿಗ್ರಿ ಏನು 130-140 ಡಿಗ್ರಿ ಏನು ವ್ಯೂ ಬರುತ್ತೆ ಅಷ್ಟೇ. ಇವನ್ ಇಂಕ್ಲೂಡಿಂಗ್ ವೈಡರ್ ಹಿಡ್ಕೊಂಡ್ರು ಐ ಥಿಂಕ್ 140-160ವರೆಗೂ ಅಷ್ಟೇ ಅದರದ್ದು ವ್ಯೂವಿಂಗ್ ಆಗಿಲ್ಲಿರೋದು. ಸೊ ಅಷ್ಟೇ ಕವರ್ ಮಾಡುತ್ತೆ. ಬಟ್ ದಿಸ್ ಈಸ್ ಲೈಕ್ ಫುಲ್ 360 ಡಿಗ್ರಿ ಗುರು, 360 ಡಿಗ್ರಿ. ಸೊ ಇನ್ಮೇಲೆ ನನಗೆ ಅದಾದಮೇಲೆ ಒಂದು ಹಳೇದೊಂದು ಕ್ಯಾಮ್ರಾ ಇದೆ. ಸೊ ಅದನ್ನು ನಾನು ಬೇರೆ ಕಡೆ ಮೌಂಟ್ ಮಾಡ್ಕೋಬೋದು. ಈ ಥರ ಈ ಥರ ಶಾರ್ಟ್, ಲೋ ಆ್ಯಂಗಲ್ ಶಾರ್ಟ್ ತೆಗಿಬೋದು, ಸಸ್ಪೆನ್ಷನ್ ಶಾರ್ಟ್ ತೆಗಿಬೋದು, ಸ್ವಿಂಗ್ ಆರ್ಮ್ ಶಾರ್ಟ್ ತೆಗಿಬೋದು. ಸೊ ನನ್ನ ಲೆಗ್ಗು ಶಾರ್ಟ್ ತೆಗಿಬೋದು, ಬ್ಯಾಕ್ ಶಾರ್ಟ್ಸ್ ತೆಗಿಬೋದು. ಸೊ ಇಟ್ ಈಸ್ ಲೈಕ್ ಗುರು ಪಾಸಿಬಿಲಿಟಿ ಬೇರೆ ಲೆವೆಲಲ್ಲಿದೆ. ಸೊ ದಿಸ್ ಈಸ್ ದ ರೀಸನ್ ಫಾರ್ ವಿಚ್ ಐ ಬಾಟ್ ದ Insta360. ಸೊ ಇದರಲ್ಲಿ ಯಾವ ಥರ ಬಂದಿದೆ ನೀವು ನೋಡಿದ್ರಿ ಇವಾಗ ಫುಟೇಜಸ್ ಎಲ್ಲ. ಆ್ಯಂಡ್ ಇವನ್ ಐ ಲವ್ ಇಟ್. ಸೊ ಫುಟೇಜಸ್ ಯಾವ ಥರ ಬಂದು ನನಗೂ ಗೊತ್ತಿಲ್ಲ ಇನ್ನು, ಬಟ್ ಐ ಥಿಂಕ್ ಇಟ್ ವಿಲ್ ಬಿ
ಸೂಪರ್ ಹ್ಯಾಂಡಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ನನ್ನ ಹಿಂದ್ಗಡೆ ಏನಾಗ್ತಾ ಇದೆ ಏನು ಈ ಥರ ಸಿಚುವೇಶನಲ್ಲೆಲ್ಲ ಏನು ಗೋಪ್ರಲ್ಲಿ ಏನು ತೋರ್ಸೋಕ್ಕಾಗಲ್ಲ. ಬಟ್ Insta360 ಆದರೆ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ಟೆನ್ಷನ್ನೇ ಇಲ್ಲ ಗುರು, ಆರಾಮ್ಸೆ ಫೂಟೇಜಸ್ ಮಾತ್ರ ಬೇರೆ ಲೆವೆಲಲ್ಲಿ ತೆಗಿಬೋದು. ಆ್ಯಂಡ್ ಟಾಕಿಂಗ್ ಅಬೌಟ್ GoPro, ಸೊ ಐ ಥಿಂಕ್ ದಿಸ್ ಈಸ್ ಮಚ್ ಬೆಟರ್ ದೆನ್ GoPro ನನ್ನ ಕೇಳಿದ ಮಟ್ಟಿಗೆ. ಅದೇ ಹೇಳಿದ್ನಲ್ಲ, ಸೊ ಸೆಕೆಂಡ್ರಿ ಆ್ಯಸ್ ಅ ಕ್ಯಾಮ್ರಾ ತುಂಬಾ ಡಿಫ್ರೆನ್ಸ್ ಕ್ರಿಯೇಟ್ ಮಾಡುತ್ತೆ. ಬಿಕಾಸ್ ವ್ಯೂ ಆ್ಯಂಗಲ್ ಡಿಫ್ರೆಂಟ್ ಆಗಿದೆ. ಇದೊಂಥರ ಹೆಂಗೆ ಗೊತ್ತಾ, ಒಂದು 4-5 ಕ್ಯಾಮ್ರಾ ಇಟ್ಟಂಗೆ ಇದು ಅಟ್ಲೀಸ್ಟು 360. ಸೊ ಸೊ ಇದನ್ನು ಅಟ್ಲೀಸ್ಟ್ 4 ಕ್ಯಾಮ್ರಾ ಈ ಥರ ಒಟ್ಟಿಗೆ ಇಟ್ಟಂಗೆ ಆ ಥರ ಫುಟೇಜ್ ತೆಗಿಬೋದು. ಸೊ ಹೇಗೆ ಅಂದರೆ 4 ಕ್ಯಾಮ್ರಾ ಅಂತಲ್ಲ, ಲೈಕ್ ಎಂಡ್ಲೆಸ್ ಆ್ಯಂಗಲ್. ಅದೇ ಹೇಳಿದ್ನಲ್ಲ ನನ್ನ ಸೆಕೆಂಡ್ ಪಾಯಿಂಟ್ ಪ್ರಕಾರ, ಎಂಡ್ಲೆಸ್ ಆ್ಯಂಗಲ್. ಸೊ ಆ ಥರ. ಆ್ಯಂಡ್ ಟಾಕಿಂಗ್ ಅಬೌಟ್ ಬೆಟರ್ ದ್ಯಾನ್ GoPro, ಸೊ GoProದು ಅದರದ್ದೇ ಒಂದು ಕೆಲಸ ಇದೆ. ಸೊ ಫ್ರಂಟ್ ಇದನ್ನು ಮೌಂಟ್ ಮಾಡೋಕ್ಕೆ GoPro ಇಸ್ ದ ಬೆಸ್ಟ್ ಒನ್. ಸೊ ಐ ಡೋಂಟ್ ಥಿಂಕ್ ಇದನ್ನು ರಿಪ್ಲೇಸ್ ಮಾಡಿಕೊಂಡು ಐ ಡೋಂಟ್ ಥಿಂಕ್, ಬಿಕಾಸ್ ಇಲ್ಲಿಗಿಂತ ಯೂಸ್ ಅದರದ್ದು ಇಲ್ಲಿ ಜಾಸ್ತಿ ಆಗುತ್ತೆ. ಸೊ ಇವಾಗ ನಾನು ಸೆಲ್ಫಿ ಸ್ಟಿಕ್ ಹಾಕೊಂಡ್ರೆ ನನ್ನ ಫ್ರಂಟ್ ಯಾರೋ ನನ್ನ ಮುಂದೆ ಗಾಡಿ ಹೋಗ್ತಾ ನಾನು ಫ್ರಂಟ್ ಶಾರ್ಟ್ ತೆಗಿಬೋದೇನೋ ಅಂತ ಆ ಥರ ಅನಿಸುತ್ತೆ. ಆ ಥರ ಕೂಡ ಶಾರ್ಟ್ಸ್ ತೆಗಿಬೋದು ಇದರಲ್ಲಿ. ಸೊ ಅದನ್ನು ನಾವು GoProಲ್ಲಿ ಮಾಡೋಕ್ಕಾಗಲ್ಲ, ಬೇರೆ ಯಾವ ಕ್ಯಾಮ್ರಲ್ಲೂ ಮಾಡೋಕ್ಕಾಗಲ್ಲ. ಸೊ ಎಸ್, ಆಸ್ ಅ ಸೆಕೆಂಡ್ರಿ ಇನ್ನೊಂದು GoPro ತೊಗೋಬೇಕು ಅಥವಾ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತಂದರೆ ಅದ್ರ ಬದಲು Insta360 ತೊಗೊಳ್ಳಿ. ಯು ವಿಲ್ ನೆವರ್ ಎವರ್ ರಿಗ್ರೆಟ್ ಇಟ್. ಬಟ್ ಪ್ರೈಮರಿ ನನಗೆ ಹೆಲ್ಮೆಟ್ ಮೌಂಟಿಗೆ ಮಾತ್ರ ಇಟ್ ಈಸ್ ಲೈಕ್ GoProನೇ. ಸೆಕೆಂಡ್ ಇಲ್ಲಿ ಮೌಂಟ್ ಮಾಡೋಕ್ಕೆ ಮಾತ್ರ Insta360. ಆ್ಯಂಡ್ ನಾವು ಇದು ಬಿಟ್ಟರೆ ನೆಕ್ಸ್ಟು ಡ್ರೋನ್ ಒಂದು ಬರೋದಿದೆ. ಡ್ರೋನ್ ಒಂದು ತೆಗಿಬೇಕು, ಆಗ್ತಾಯಿಲ್ಲ ಆ್ಯಕ್ಚುಲಿ. ಸೊ ಬಜೆಟ್ ಕೂಡ ಇಶ್ಯೂ. ಬಟ್ ಇಂಡಿಯಾದಲ್ಲಿ ತುಂಬ ಕಾಸ್ಟ್ಲಿ DJI ಇದು. ಸೊ ಏನೋ ನೋಡ್ತಾ ಇದ್ದೀನಿ, ಏನೇನು ಜುಗಾಡ್ ಮಾಡೋಕ್ಕಾಗ್ತದೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನಿಮ್ಮ ಆಶೀರ್ವಾದ ಇರಲಿ ಗೈಸ್. ಸೊ ನೋಡೋಣ ಹೆಂಗೆ ಆಗುತ್ತೆ. ಸೊ ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಇವಾಗ ನನ್ನ ಹತ್ರ ಟೋಟಲ್ 3 ಕ್ಯಾಮ್ರಾ ಆದಂಗೆ ಆಯಿತು. ಸೊ 3 ಕ್ಯಾಮ್ರಾಸ್ ಅಂತಂದರೆ ಇದೊಂದು Insta360, ಇಲ್ಲೊಂದು GoPro ಮೌಂಟ್ ಆಗಿದೆ ಇದು. ಆ್ಯಂಡ್ ದೆನ್ ಇನ್ನೊಂದು ಹಳೇದೊಂದು ಇತ್ತಲ್ಲ. ಸೊ ಲಾಸ್ಟ್ ಟೈಮ್ ಒಂದು ಫ್ರಂಟ್ ಶಾಟ್ ತೊಗೊಂಡಿದ್ದೆ ನಾನು. ಯಾಕಂದರೆ ತುಂಬ ಜನ ಹೇಳ್ತಾ ಇದ್ರು ಬ್ರೋ ಫ್ರಂಟ್ ಶಾಟ್ ಒಳ್ಳೆ ತುಂಬ ಪ್ರೊಫೆಷ್ನಲ್ ಆಗಿದೆ ಅಂತ. ಇವಾಗ ಇದು ಇನ್ನು ಬೇರೆ ಲೆವೆಲಲ್ಲಿ ಬರುತ್ತೆ Insta360 ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಲೆಟ್ಸ್ ಸಿ ಗೈಸ್. ಸೊ anyway, so this is a short video of my Insta360 X3, why I bought it, what are the reasons behind it. ಓಕೆ, ಅದಾದಮೇಲೆ ಇದನ್ನು ರಿವ್ಯೂ ಮಾಡಿ ಅಂತಂದರೆ ರಿವ್ಯೂ ಕೂಡ ಮಾಡ್ತೀನಿ. ಮೋಟೋ ವ್ಲಾಗಿಂಗಿಗೆ ಎಷ್ಟು ನಾನು ಯೂಸ್ ಮಾಡಿದ್ಮೇಲೆ, ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ವೀಡಿಯೋ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ Insta360. ಟು ಬಿ ಫ್ರ್ಯಾಂಕ್, 360 ಡಿಗ್ರಿ ಕ್ಯಾಮ್ರಾ ಒಂದು ಫಸ್ಟ್ ಟೈಮ್ ಇದು. ಇದ್ಬಿಟ್ಟು ನಾನು ಯಾವತ್ತೂ ಓನ್ ಮಾಡಿಲ್ಲ. ಇದು ಯಾವ ಥರ ಆಗುತ್ತೆ ಅದು ನೋಡ್ಬಿಟ್ಟು ಮೋಟೋ ವ್ಲಾಗಿಂಗ್ Insta360 ಅಷ್ಟಾಗುತ್ತೆ, ಅದೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಸದ್ಯಕ್ಕೆ ಸೊ ವೈ ಐ ಬಾಟ್ ಇಟ್, ವಾಟ್ ಆರ್ ದ ರೀಸನ್ಸ್ ಬಿಹೈಂಡ್, ಆ್ಯಂಡ್ ನನ್ನ ಥಿಂಕಿಂಗ್ ಏನಿತ್ತು ಮೋಟೋ ವ್ಲಾಗಿಂಗಿಗೆ Insta360 ಬೈ ಮಾಡೋಕ್ಕೆ ಅಂತ. ಸೊ ದಿಸ್ ಇಸ್ ಇಟ್ ಗೈಸ್. ಸೊ ಲೆಟ್ಸ್ ಎಂಡ್ ದಿಸ್ ವಿಡಿಯೋ ಗೈಸ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್ ಆ್ಯಂಡ್ ರೈಡ್ ಸೇಫ್ ಗೈಸ್. ಅಯ್ಯೋ ಅಯ್ಯೋ ಅಯ್ಯೋ